ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಅಂದರೆ ಏರ್ ಇಂಡಿಯಾ ವಿಮಾನದ ಈ ಒಂದು ದುರಂತ ಇತ್ತಲ್ಲ, ದುರಂತದಲ್ಲಿ ಈ ಒಂದು ವಿಮಾನಕ್ಕೆ ಸಂಬಂಧಪಟ್ಟಂತೆ ಇದನ್ನು ಜೋಡಿಸಿದವರು ಕೂಡ ಈ ವಿಮಾನ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಮ್ಯಾನೇಜರ್ ನಾನು ಪ್ರಯಾಣ ಮಾಡೋದ ವಿಮಾನದಲ್ಲಿ ಅಂತ ಹೇಳಿದ್ದಾರೆ. ಕಾರ್ಮಿಕರು ಅಯ್ಯಯ್ಯೋ ನಾವಂತೂ ಇದರಲ್ಲಿ ಹೋಗೋದೇ ಇಲ್ಲ ಅಂತ ಮಾತಾಡ್ತಾರೆ. ಇಂಥ ವಿಮಾನವನ್ನು ಭಾರತದಂಥ ದೇಶಗಳಿಗೆ ಸಪ್ಲೈ ಮಾಡಿಬಿಟ್ಟು ಅಲಕ್ ನಿರಂಜನ್ ಅಂತ ಕೂತಿರ್ತಾರಲ್ಲ, ಇವ್ರಿಗೇನು ಮಾಡಬೇಕು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವಾಸುದೇವ್ ಸರ್ ಇದ್ದಾರೆ, ಮಾಜಿ ನಿರ್ದೇಶಕರು, ಬೆಂಗಳೂರಿನ ಏರ್ಪೋರ್ಟ್. ಸ್ವಾಗತ ವಾಸುದೇವ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ನಮ್ಮ ಜೊತೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಸದಾ ನಮ್ಮೊಂದಿಗೆ ಭಾಗಿಯಾಗ್ತಕ್ಕಂತಹ ನಿವೃತ್ತ ವಿಂಗ್ ಕಮಾಂಡರ್ ವಿ ಎಸ್ ಸುದರ್ಶನ್ ಸರ್ ಇದ್ದಾರೆ. ಸುದರ್ಶನ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ತಮ್ಮನ್ನು ಸ್ವಲ್ಪ ಕಾಯಿಸ್ಬಿಟ್ಟೆ ಸರ್, ಕ್ಷಮೆ ಇರಲಿ ಸುದರ್ಶನ್ ಸರ್. ಸರ್, ನೀವೊಂದು 12,000 ಗಂಟೆಗಳ ಕಾಲದ ಹಾರಾಟದ ಅನುಭವ ತಾವು ಇಟ್ಕೊಂಡಿದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ. ಈಗ ಈ ವಿಮಾನ ಅಂತ ಬಂದಾಗ ಕೆಲವೊಂದಷ್ಟು ಸ್ಟಿಂಗ್ ಆಪರೇಷನ್ಗಳು, ಹಳೆಯ ಸ್ಟಿಂಗ್ ಆಪರೇಷನ್ ಹೊರಬಿದ್ದಿವೆ ಸರ್. ವಿಮಾನ ತಯಾರು ಮಾಡ್ತಕ್ಕಂಥ ಸಂಸ್ಥೆ, ಈಗ ಒಂದು ವಿಮಾನದಲ್ಲಿ ಅದನ್ನು ಯಾರು ತಯಾರು ಮಾಡ್ತಾರೆ, ಯಾವ ಸಂಸ್ಥೆ ಅದನ್ನು ಕೊಂಡುಕೊಂಡು ಪ್ರಯಾಣಿಕರಿಗೆ ಹಾರಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತು ಸರ್ಕಾರ, ಈ 3 ಪಾರ್ಟ್ ಬಂದಾಗ ತಯಾರು ಮಾಡಿರ್ತಕ್ಕಂಥ ಸಂಸ್ಥೆಯವರೇ ನಾವೇ ಹಾರಾಟ ಮಾಡಲ್ಲ. ಅನೇಕ ಇಂಜಿನಿಯರ್ ಹೇಳಿದ್ದಾರೆ ಸರಿಯಾಗಿ ಜೋಡಿಸೇ ಇಲ್ಲ, ಹಾರಬೇಕಾದ್ರೆ ಮುರಿದು ಹೋಗ್ಬೋದು ಈ ವಿಮಾನ ಅಂತ. ನೀನು ಹೆಂಡತಿ ಮಕ್ಕಳು ಕೂರಿಸ್ಕೊಂಡು ನೀನು ಹೋಗ್ತೇನಪ್ಪ ವಿಮಾನದಲ್ಲಿ ಅಂತ ಮ್ಯಾನೇಜರ್ ಕೇಳಿದ್ರೆ ಕ್ವಾಲಿಟಿ ಚೆಕ್ ಮಾಡ್ತಕ್ಕಂಥವ್ರು ನಾನು ಹೋಗಲ್ಲ, ಇದೇನಿದ್ರು ಅಮೆರಿಕ ಕಡೆಗೆ ಇದು ಮಾರಾಟ ಆಗಲ್ಲ, ಇದೇನಿದ್ರು ಡೆವಲಪಿಂಗ್ ಕಂಟ್ರೀಸ್ಗೆ ಮಾರಾಟ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ ಧೈರ್ಯದ ಆಧಾರದ ಮೇಲೆ, ಐ ಆಮ್ ಸಾರಿ ಟು ಸೇ ದಿಸ್, ಇಂಥ ಹಾರಾಡುವ ಶವಪೆಟ್ಟಿಗೆಗಳನ್ನು ಇವರು ಮಾರಾಟ ಮಾಡಿದರು ಸರ್? ನೋಡಿ, ನೀವೇ ಹೇಳಿದಾಗೆ ಅಹಮದಾಬಾದಿನ ಘೋರ ಅಪಘಾತ ಏನ್ ನಡೀತು, ಅದರಲ್ಲಿ ಪೈಲಟ್ಗಳು ದೇ ಎಕ್ಸ್ಪೀರಿಯನ್ಸ್ ಲಾಸ್ ಆಫ್ ಟ್ರಸ್ಟ್. ಓಕೆ. ಆದ್ರೆ ಆಗಿರೋದು ಬೋಯಿಂಗ್ ಕಂಪನಿಗೆ ಲಾಸ್ ಆಫ್ ಟ್ರಸ್ಟ್. ಕರೆಕ್ಟ್. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಂಬಿಕಾರ್ಹ ವಿಮಾನ ತಯಾರಿಸುವ ಕಾರ್ಖಾನೆಯನ್ನು ಒಂದು ನಂಬಿಕೆ ಈಗ ಯಾರಲ್ಲೂ ಉಳಿದಿಲ್ಲ. ಅದನ್ನ ಯಾವಾಗ ಸರಿ ಮಾಡಿಸ್ಕೊಂತಾರೋ, ಹೇಗೆ ಸರಿ ಮಾಡಿಸ್ಕೊಂತಾರೋ ಗೊತ್ತಿಲ್ಲ. ಈಗಂತೂ ಅದರ ಒಂದು ಟ್ರಸ್ಟ್ ಲೆವೆಲ್ ಇದೆ, ಅದು ಪಾತಾಳಕ್ಕೆ ಬಿದ್ದೋಗಿದೆ. ಇದು ಒಳ್ಳೆ ಕಂಪನಿನೇ ಆಗಿತ್ತು ಇದು ಶುರು ಮಾಡಿದಾಗ. ನೋಡಿ, ಸುಮಾರು 24,000 ಏರೋಪ್ಲೇನ್ಗಳನ್ನ ಸರಬರಾಜು ಮಾಡಿದ್ದಾರೆ ಅಂದ್ರೆ ಒಂದಿಷ್ಟು ಈ ಕಂಪನಿಯ ಒಂದೇ ಸರಿ ನಾವು ಇದನ್ನ ಕಳಪೆ ಕಂಪನಿ ಅನ್ನೋಕ್ಕಾಗಲ್ಲ. ಬಟ್ ಈ ಕಂಪನಿ ಬೆಳೀತಾ ಹೋದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಕಾರ್ಯವೈಖರಿ ಏನಿರುತ್ತೆ ಜನಗಳದ್ದು, ಆ ಒಂದು ಲಾಯಲ್ಟಿ ಏನಿರುತ್ತೆ, ಆ ಕಂಪನಿಗೆ ಒಂದು ಇಂಟಿಗ್ರಿಟಿ ಏನಿರುತ್ತೆ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ 1996 ಅಲ್ಲಿ ಇನ್ನೊಂದು ಕಂಪನಿ ಜೊತೆಗೆ ಸೇರ್ಕೊಂತು, ಮ್ಯಾಕ್ಡೊನಾಲ್ಡ್ ಡಗ್ಲಾಸ್ ಅಂತ ಹೇಳಿ. ಅದು ಬೇಸಿಕಲಿ ಮಿಲಿಟರಿ ಏರೋಪ್ಲೇನ್ ಗಳನ್ನ ತಯಾರಿಸುವ ಕಂಪನಿ. ಆವಾಗ ಕಂಪನಿ ಎಷ್ಟು ದೊಡ್ಡ ಆಗ್ಬಿಡ್ತು ಅಂದ್ರೆ ಅವರಿಗೆ ಕಾಂಪಿಟೇಷನ್ ಇರ್ಲಿಲ್ಲ. ಫ್ರಾನ್ಸಿನ 1970 ಅಂದ್ರೆ 1950 20 ವರ್ಷ ಅವರಿಗೆ ಕಾಂಪಿಟೇಷನ್ ಇರಲಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಅವರ ವರ್ಕ್ ತರ ಈ ಕಚೇರಿಗಳು ಇರ್ತಾವಲ್ಲ, ಹಂಗಾಗ್ಬಿಡ್ತು. 9 to 5 ಕೆಲಸ ಮಾಡ್ಕೊಂಡು ಫೈಲ್ ಮುಚ್ಚಿ ಹೋಗ್ತಿರೋದು ಅಂತೇಳಿ. ಹೀಗಾಗಿ ಈ ಕಂಪನಿ ದೊಡ್ಡದಾದಾಗ ಏನಾಯ್ತು, ಕೆಲವು ನ್ಯೂನತೆಗಳು ಕಾಣಕ್ ಶುರುವಾಯ್ತು. ಅವಾಗ ಈ ವಾಚ್ ಡಾಗ್ ಅಂತ ಏನಿರುತ್ತೆ, ರೆಗ್ಯುಲೇಟರ್, ಅಮೆರಿಕದಲ್ಲಿ ವಾಚ್ ಡಾಗ್ FAA ಅಂತ ಕರೀತೀವಿ, ಫೆಡರಲ್ ಏವಿಯೇಷನ್ ಅಥಾರಿಟಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಇದು ಇದೆ NTSB ಅಂತ ಹೇಳಿ, ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್. ಅದು ಆಕ್ಸಿಡೆಂಟ್ ಆದಾಗ ಇನ್ವೆಸ್ಟಿಗೇಷನ್ ಮಾಡೋ ಒಂದು ಕಂಪನಿ. ಇವರು ಈ 2 ವಾಚ್ ಡಾಗ್ ಕಂಪನಿಗಳು ಸಂಸ್ಥೆಗಳು ಏನಾಗಿರ್ಬೇಕಾಯ್ತು, ಇವ್ರ ಮೇಲೆ ದೊಡ್ಡ ಮಟ್ಟದನ್ನಾಗಿತ್ತು. ಆದ್ರೆ ಇವ್ರನ್ನ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಅವ್ರಿಗೆ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಟ್ರೀಟ್ ಮಾಡೋದು, ಈ ತರ ಒಂದು ಇದ್ ಮಾಡೋದ್ರಿಂದ ಸಣ್ಣ ಈಗ ನೋಡಿ, ಯಾವುದೇ ಒಂದು ಅಪಘಾತ ನಡೆದ್ರು ಇಟ್ ಈಸ್ ಎ ಸೀರೀಸ್ ಆಫ್ ಸ್ಮಾಲ್ ಅನ್ಫಾರ್ಚುನೇಟ್ ಇವೆಂಟ್ಸ್. ಈಗ ನೀವೇ ಹೇಳಿದ್ರಿ, ಅಹಮದಾಬಾದ್ ಅಲ್ಲಿ ಯಾಕೆ ಡಿಲೇ ಆಯ್ತು, ಅಹಮದಾಬಾದ್ ಅಲ್ಲಿ ರಿಫಿಲಿಂಗ್ ಏನೋ ಪ್ರಾಬ್ಲಮ್ ಆಗಿತ್ತಾ, ಅಥವಾ ಈ ರ್ಯಾಟ್ ಯಾಕೆ ಓಪನ್ ಆಯ್ತು, ಅವೆಲ್ಲ ಇಟ್ ಈಸ್ ಪಾರ್ಟ್ ಆಫ್ ದಿ ಇಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ. ಆಮೇಲೆ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಏನ್ ರೆಕಾರ್ಡ್ ಆಗಿರುತ್ತೆ ಅದು ವಿಮಾನಕ್ಕೆ ಸಂಬಂಧಿಸಿದ್ದು. ಆದ್ರೆ ವೆನ್ ಇಟ್ ಕಮ್ಸ್ ಟು ಫ್ಲೈಯಿಂಗ್, ಸೇಫ್ ಫ್ಲೈಯಿಂಗ್ ಎನ್ವೈರನ್ಮೆಂಟ್, ಏರ್ಪೋರ್ಟ್ ಸರಿ ಇತ್ತಾ, ರನ್ವೇ ಸರಿ ಇತ್ತಾ, ಬರ್ಡ್ ಹಜಾರ್ಡ್ ಇತ್ತಾ, ಸೊ ಈ ತರ ಎಲ್ಲ ಈಗ ಕನ್ಸರ್ನ್ ವಿಷಯಗಳಾಗುತ್ತೆ.
ಓಕೆ ಓಕೆ ನಾನು ಮುಂದೆ ಹೇಳ್ತೀನಿ ಇನ್ನು ಏನಾಯ್ತು ಅಂತ. ಓಕೆ ವಾಸುದೇವ್ ಸರ್ ಈಗ ಈ ವಿಮಾನ ಒಂದು ಹೇಳಿ. ಹಾರಾಡುವಂಥ ವಿಚಾರದಲ್ಲಿ ಈ ವಿಮಾನ ಸರಿಯಾಗಿದೆ, ಹಾರಾಟಕ್ಕೆ ಇದು ಫಿಟ್ ಆಗಿದೆ, ಇದು ಹೊರಡಬಹುದು ಅಂತ ಹೇಳುವುದು ಯಾರ ಕೆಲಸ? ಈಗ ಅದು ಅಲ್ಟಿಮೇಟ್ಲಿ ಅದು ಏರ್ ಇಂಡಿಯಾದೇ ನಿರ್ಧಾರವಾಗಿರುತ್ತಾ, ಇಲ್ಲ ATC ನಿರ್ಧಾರವಾಗಿರುತ್ತಾ, ಅಥವಾ ಚೆಕ್ ಮಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಎಸ್ ಇದು ಫಿಟ್ ಆಗಿದೆ ಅಂತ ಹೇಳಿ ಯಾರು ಹೇಳಬೇಕು? ಒಂದು ವಿಮಾನ ಪರ್ಫೆಕ್ಟ್ ಇದೆ, ಇದು ಹೊರಡ್ಬೋದಪ್ಪ ಅಂತ ಯಾರು ಹೇಳಬೇಕು ಇದನ್ನ ಅಂತ? ಅಲ್ಲಿ ಬೇಕಾದಷ್ಟು ವೇರಿಯಸ್ ಫ್ಯಾಕ್ಟರ್ಸ್ ಆರ್ ಆಪರೇಟಿಂಗ್ Okay. ಇನ್ ಪರ್ಚೇಸಿಂಗ್ ಅನ್ ಏರ್ಕ್ರಾಫ್ಟ್. ಹ್ಮ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇಂಡಿಯಾದಲ್ಲಿ, ಹ್ಮ್ ಹಾಗೆ DGCA ಇಸ್ ದಿ ಎಂಪವರ್ಡ್ ಅಥಾರಿಟಿ ಇನ್ ಇಂಡಿಯಾ. ಹ್ಮ್ ಅವರು ಯಾವ ಕಂಪನಿ ಇದನ್ನ ಪರ್ಚೇಸ್ ಮಾಡಬೇಕು ಅನ್ನುತ್ತೆ ಅವರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಪರ್ಚೇಸಿಂಗ್ ಗೆ ಹೋಗ್ತಾರೆ. ಓಕೆ ಹೋದಾಗ ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಹ್ಮ್ ಆ ಸೆಕ್ಷನ್ಗಳು ಏರ್ಕ್ರಾಫ್ಟ್ ರೂಲ್ಸ್ ಆ ರೂಲ್ಸ್ ಗಳು ಏನಿದೆ ಹ್ಮ್ ಅದರ ಪ್ರಕಾರ DGCA ಇಸ್ ದ ಓನ್ಲಿ ಏಜೆನ್ಸಿ ಎಂಪವರ್ ಹ್ಮ್ ಟು ಅಲೋ ಪರ್ಚೇಸಿಂಗ್ ದಿ ಏರ್ಕ್ರಾಫ್ಟ್ ಅಂಡ್ ಇಂಪೋರ್ಟಿಂಗ್ ದಿ ಏರ್ಕ್ರಾಫ್ಟ್ ಇನ್ ಟು ಇಂಡಿಯಾ. ಹ್ಮ್ ಸೊ ಅವರು ಸಿವಿಲ್ ಏವಿಯೇಷನ್ ಮಾತ್ರ ನಾನು ಹೇಳ್ತಾ ಇರೋದು. ಹ್ಮ್ ಈ ಡಿಫೆನ್ಸ್ ಏರ್ಕ್ರಾಫ್ಟ್ ಗಳ ಬಗ್ಗೆ ನಾನು ವಿಷಯಗಳು ಸಪರೇಟ್ ಆಗಿ ಮಾತನಾಡಬೇಕಾಗತ್ತೆ. ಹ್ಮ್. ಈ ವಿಮಾನಗಳನ್ನ ತಗೊಳ್ಳೋದಕ್ಕೆ ಹೋದಾಗ ಹ್ಮ್. ಅಲ್ಲಿ ಅದರ್ ವೇರಿಯಸ್ ಫ್ಯಾಕ್ಟರ್ಸ್ ಆಗ್ತದೆ. ಓಕೆ ಏರ್ಬಸ್ ವರ್ಸಸ್ ಬೋಯಿಂಗ್ 737 ಬೋಯಿಂಗ್ ಕಂಪನಿ, ಹ್ಮ್ ಇವುಗಳದ್ದು ವಿಷಯಗಳು ಇನ್ನೂ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಅದು ಆಪರೇಟ್ ಆಗ್ತಾ ಇದೆ. ಓಕೆ ಏರ್ಬಸ್ ಬೋಯಿಂಗ್ 737 ಬಗ್ಗೆ ಏನೆಲ್ಲ ವಿಚಾರಗಳನ್ನ ಹರಿಬಿಡುತ್ತೆ, ಹ್ಮ್ ಬೋಯಿಂಗ್ 737 ಏನು ಅದನ್ನ ವಿಚಾರಗಳಿಗೆ ಉತ್ತರ ಕೊಡುತ್ತೆ, ಹ್ಮ್. ಇವೆಲ್ಲವೂ ಸಹ ಅದರಲ್ಲಿ ಮ್ಯಾಟರ್, ದೀಸ್ ಥಿಂಗ್ಸ್ ವಿಲ್ ಮ್ಯಾಟರ್. ಓಕೆ ಹಾಗೇನೆ ಹ್ಮ್ ಈ ಒಂದು ಕಂಪನಿನಲ್ಲಿ ಈಗ ನೋಡಿ, ಬೋಯಿಂಗ್ ನಲ್ಲಿ ಇಲ್ಲಿವರೆಗೂ ಸುಮಾರು 5,000 ಬೋಯಿಂಗ್ 787 ಏರ್ಕ್ರಾಫ್ಟ್ ಗಳದ್ದೇನು ಆಪರೇಷನ್ ಆಗಿದೆ 2003ರಿಂದ. ಹ್ಮ್ ಅದೇ ಏರ್ಬಸ್ ಇದೇ ಸಂದರ್ಭದಲ್ಲಿ 8,000 ಏರ್ಕ್ರಾಫ್ಟ್ ಗಳನ್ನ, ಅದಕ್ಕೂ ಹೆಚ್ಚು ಏರ್ಕ್ರಾಫ್ಟ್ ಗಳನ್ನ ಹ್ಮ್. ಈಗ ಮಾರ್ಕೆಟ್ ನಲ್ಲಿ ಬಿಟ್ಟಿದೆ. ಹ್ಮ್ ಹೀಗಿರುವಾಗ ಹ್ಮ್. ಸುಮಾರು 60 ಆಕ್ಸಿಡೆಂಟ್ ಗಳಲ್ಲಿ ಬೋಯಿಂಗ್ ಕಂಪನಿ ಇನ್ವಾಲ್ವ್ ಆಗಿದೆ. ಹ್ಮ್ 50 ಏರ್ಕ್ರಾಫ್ಟ್ ಗಳು ಏರ್ಬಸ್ ಇಂದು ಇನ್ವಾಲ್ವ್ ಆಗಿದೆ. ಹ್ಮ್. ಯಾವ ಕಂಪನಿನೂ ಇದರಲ್ಲಿ ಸರಿಯಾದ ರೀತಿಯಲ್ಲಿ ಸೇಫ್ ಅಂತ ನಾವು ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. Okay. ಈಗಿರ್ತಕ್ಕಂಥ ವಿಚಾರ, ಈ ಎಲ್ಲ ವಿಚಾರಗಳನ್ನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಹ್ಮ್ ಹ್ಮ್ ಕನ್ಸಿಡರ್ ಮಾಡಿ, Okay. ಇಂಜಿನಿಯರ್ಸ್ ಯಾರಿದ್ದಾರೆ, ಪೈಲಟ್ಗಳನ್ನು ಕರ್ಕೊಂಡು ಹೋಗ್ತಾರೆ, ಹ್ಮ್. ಇಂಜಿನಿಯರ್ಸ್ ಅನ್ನು ಕರ್ಕೊಂಡು ಹೋಗ್ತಾರೆ, ಹ್ಮ್. ಇನ್ ಯಾರ್ಯಾರು ಎಕ್ಸ್ಪರ್ಟ್ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಹ್ಮ್ ಅವರುಗಳದೆಲ್ಲ ಒಂದು ಟೀಮ್ ಹೋಗಿ ಅದನ್ನ ಇನ್ಸ್ಪೆಕ್ಟ್ ಮಾಡುತ್ತೆ. ಓಕೆ ಆದ್ರೆ ಹ್ಮ್ ದುರಂತ ಏನಪ್ಪಾ ಅಂದ್ರೆ, ಹ್ಮ್. ನಮ್ಮ ದೇಶದಲ್ಲಿ ಹ್ಮ್. ಬೋಯಿಂಗ್ ಕಂಪನಿನಾಗ್ಲಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ಏನೊಂದು ಏರ್ಕ್ರಾಫ್ಟ್ ಸ್ಪೇರ್ಸ್ ಅಂಡ್ ಪಾರ್ಟ್ಸ್ ಇದೆ, ಹ್ಮ್. ಅವುಗಳನ್ನ ಚೆಕ್ ಮಾಡ್ತಕ್ಕಂಥ ತಜ್ಞರುಗಳು, ಹ್ಮ್ ಎಕ್ಸ್ಪರ್ಟ್ಸ್ ಹ್ಮ್ ಇಲ್ಲಿವರೆಗೂ ಹೆಚ್ಚಿನ ಮಟ್ಟದಲ್ಲಿ ಹ್ಮ್. ಕಂಡು ಬಂದಿಲ್ಲ. Okay. ಹಾಗಾಗಿ ಹ್ಮ್. ಆ ಕಂಪನಿಗಳು ಏನ್ ಹೇಳ್ತವೆ ಹ್ಮ್. ಅವುಗಳನ್ನೇ ನಾವು ವೇದವಾಕ್ಯ ಅಂತ ತಿಳ್ಕೊಂಡು ಹ್ಮ್. ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. Okay. ಅದರಲ್ಲೂ ಇನ್ನು ಬೇರೆ ಬೇರೆ ನಿಮಗೆ ಗೊತ್ತಲ್ಲ, ಹ್ಮ್. ಕಮಿಷನ್ ಅದು ಇದು ಹ್ಮ್. ಏಜೆನ್ಸ್ ಇರ್ತದೆ, ಓಕೆ ಅವುಗಳೆಲ್ಲ ಇದರಲ್ಲಿ ಪಾರ್ಟ್. ಓಕೆ ಹಾಗಾಗಿ ನೀವು ಹ್ಮ್. ಯಾವ ಕಂಪ್ನಿ ಹ್ಮ್ ಓಕೆ